ನೋಡಿ, ಇವೆಲ್ಲ ರಾಜಕೀಯ ಪ್ರೇರಿತನೆ ಮತ್ತು ಕೇಂದ್ರ ಬಿಜೆಪಿ ಸರ್ಕಾರ ಅದರ ಒಂದು ಅಸ್ತ್ರ ಇದು. ಇಡಿ, ಐಟಿ, CBI ವಿರೋಧಿಗಳನ್ನ ಮುಗಿಸೋದಕ್ಕೆ, ಒಳ್ಳೊಳ್ಳೆ ಮುಖಂಡರುಗಳಿಗೆ ಕೆಟ್ಟ ಹೆಸರು ತರ್ತಕ್ಕಂಥದ್ದಕ್ಕೆ ಮತ್ತು ಅವರ ಒಂದು ರಾಜಕೀಯದ ಲಾಭಕ್ಕೋಸ್ಕರ ಈ ಸಂವಿಧಾನ ಬಾಹಿರವಾದಂಥ ಕ್ರಮಗಳು ಮಾಡ್ತಾ ಇದ್ದಾರೆ. ಇದು ನಾವು ಇಡೀ ದೇಶದಲ್ಲಿ ನೋಡಿದ್ದೇವೆ. ಪರಮೇಶ್ವರ್ ಅವ್ರ ಮೇಲೂ ಕೂಡ ಅದೇ ರೀತಿಯಾಗಿ ಇವತ್ತು ಅವರಿಗೆ ತೊಂದರೆ ಕೊಡಬೇಕು, ಕಿರುಕುಳ ಕೊಡಬೇಕು, ಕೆಟ್ಟ ಹೆಸರು ತರಬೇಕು ಅಂತೇಳಿ BJP ಸ್ಪಷ್ಟ ಅಜೆಂಡಾ ಅದು. BJP ಪಕ್ಷದಲ್ಲಿ ಭ್ರಷ್ಟರ ಒಂದು ದೊಡ್ಡ ಪಟ್ಟಿನೇ ಇದೆ. ಒಬ್ಬರನ್ನಾದರೂ ಮುಟ್ಟಿದಾರ, ಒಬ್ಬರನ್ನಾದರೂ ಹತ್ರ ಹೋಗಿದಾರ? ಇದು ಇಲ್ಲಿ ಇದರಿಂದನೇ ಗೊತ್ತಾಗ್ತದೆ ಏನು ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.